ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಒಂದು ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಶಾಲಾ ಕೊಠಡಿ ರೂಮ್ ಬೇಕಾಗಿತ್ತು, ಒಂದು ಹೊಸ ರೂಮ್. ಯಾಕಂದ್ರೆ ದೇವೂರು LT2, ದೇವೂರು LT, ಅದೇ ರೀತಿ ಅಂಗನವಾಡಿ ದೇವೂರಲ್ಲಿ ಇವು ಮೂರು ಅವಶ್ಯಕತೆ ಇರುವಂತದ್ದು. ದೇವರವರು ಅಂಗನವಾಡಿ ಬೇಕಂದಿದ್ರು ಇಲ್ಲಿ ಎರಡು ಕಡೆ ರೂಮ್ ಬೇಕನ್ನಂತ. ಆದ್ರೆ ದೇವ್ರ LT ಶಾಲೆಯಲ್ಲಿ ಹೋದಾಗ ರಿಪೇರಿ ಬೇಕಂತ ಕೇಳ್ಯಾರ. ಅದಕ್ಕೆ 4 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ನೀವೆಲ್ಲರ ಆಶೀರ್ವಾದದಿಂದ ಶಾಸಕನಾದ್ಮೇಲೆ ನಾನು ನಿಮ್ಮ ಶಿವಾಲಾಲ್ ಗುಡಿಗೆ ಬಂದಾಗ ತಾವು ಎಲ್ಲರೂ ಕೂಡಿ ನನಗೊಂದು ಮನವಿಯನ್ನು ಕೊಟ್ಟಿದ್ರಿ. ಅವತ್ತು ಏನಂದ್ರ ನಮ್ಗ ಪೈಪ್ಲೈನ್ ಬೇಕು, ಕುಡಿ ನೀರಿಗೆ ಬೋರ್ ಬೇಕಂತೇಳಿ. ಅವಾಗ ನಾ ಇಮಿಡಿಯೇಟಿಗೆ ಬೋರ್ ಹೊಡಿಸುವಂತ ಕೆಲಸ ಮಾಡಿದೆ. ಸ್ವಲ್ಪ ನೀರು ಬರ್ತದೆ. ಆ ನೀರು ಬಂದ ಮ್ಯಾಗ ನಮ್ಗೆ ಸಾಕಾಗಂಗಿಲ್ಲ ಅಂದ್ಮ್ಯಾಗ ಆ ಬಾವಿಯಿಂದ ಪೈಪ್ಲೈನ್ ಮಾಡಿಸ್ಕೊಡ್ತೀವಿ ಅನ್ನೋಂಥ ಮಾತು ಕೊಟ್ಟಿದ್ದೆ. ಪೈಪ್ಲೈನ್ ಆಗ್ಯದ, ಕುಡಿ ನೀರಿನ ಪೈಪ್ಲೈನ್ ಆಗ್ಯದ. ಅದಾದ್ಮೇಲೆ ಭಾಳ ಗಡಬಡಿ ಇತ್ತಂದ್ರೆ ನಾ ಬಂದಿಲ್ಲ, ಪೂಜಾರ್ನ ಶೇಖರ್ಗೌಡ್ರ ಕಳಿಸಿದ್ದೆ. ಯಾಕಂದ್ರೆ ನನ್ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ವಿಚಾರ ಇಟ್ಕೊಂಡು. ಯಾಕಂದ್ರೆ ನನಗೆ ಅನಿವಾರ್ಯ ಕಾರಣದಿಂದ ನಮ್ಮವ್ರಿಗೆ ಆರಾಮಿರ್ಲಿಲ್ಲ, ನಾನು ಹಾಸ್ಪಿಟಲ್ನಾಗಿದ್ದೆ. ಅದಕ್ಕೆ ಶೇಖರ್ಗೌಡ್ರು ನೀವು ಹೋಗ್ರಂತೆ ನಮ್ಮ ಕೇಶವಣ್ಣ ಶೇಖರ್ಗೌಡ್ರು ಬಂದು ಪೂಜಾ ಮಾಡಿದ್ರು. ಇವತ್ತಿನ ದಿವಸ ನಿಮ್ಮ ಗ್ರಾಮದ ಏನೀಗ ತಾವು ಬೇಡಿಕೆಯನ್ನು ಕೊಟ್ಟಿದ್ದೀರಿ, ಇನ್ನೂ 50,000 ಲೀಟರ್ ನಮ್ಮ ರೋಡ್ ಹೆಡ್ ಟ್ಯಾಂಕ್ ಬೇಕನ್ನಂಥದ್ದು. ಅದೇ ರೀತಿ ಶಾಲೆಗೆ ಶೌಚಾಲಯ ಬೇಕು ಮತ್ತು ಹೋಗ್ಲಾರ್ದಂಗ ಮ್ಯಾಗ ವಾಟರ್ ಪ್ರೂಫ್ ಹಾಕಿ ರಿಪೇರಿ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಕೊಟ್ಟಿದ್ರಿ. ನಾವು ಯಾವುದೇ ಸಂಶಯ ಪಡುವಂತ ಕೆಲಸ ಇಲ್ಲ. ಯಾಕಂದ್ರೆ ನಿಮ್ ಸೇವೆ ಮಾಡೋದು ನನ್ನ ಧರ್ಮದ. ಅದೇ ರೀತಿ ನೀವು ಎರಡು ತಂಡದವರಿಗೆ ಹೆಚ್ಚಿನ ಪ್ರೀತಿ. ಯಾಕಂದ್ರೆ ನೀವು ಎಲ್ಲರೂ ನನಗೆ ಸಾಕಷ್ಟು ಇಲೆಕ್ಷನ್ದಾಗೆ ನೀವು ನನಗೆ ಪ್ರೀತಿಯನ್ನು ತೋರಿಸಿ ಆಶೀರ್ವಾದ ಮಾಡಿದವ್ರು. ಅದೇ ರೀತಿ ದೇವರ ಸಿಟ್ಟಿಗೆ ಅಂತ ತಿಳ್ಕೊಬೇಡ್ರಿ. ಗೊತ್ತಾದ್ರು ಎಲ್ಲರೂ ಸೇರಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ. ಅದಕ್ಕೆ ನಿಮ್ ಸೇವೆ ಮಾಡೋ ಧರ್ಮದ. ಅದಕ್ಕೆ ಮುತ್ತಾರು ಇವರು ಗ್ರಾಮಸ್ಥರು ಕೂಡ ಬಂದಿದ್ರು. 1-2 ಮನೆ ತಗೊಂಡು ಏನೋ ಒಂದು ಬೇರೆ ಕಾರಣಕ್ಕೆ ನಮ್ಮ ಊರಿಗೆ ಬಂದಿದ್ರು ಎಲ್ಲ ಹಿರಿಯರು ಕೂಡಿ. ಅವಾಗ ನಮ್ಗೆ ಅಂಗನವಾಡಿ ಇಲ್ಲ ಬೇಕನ್ನಂತ ಮಾತನ್ನು ಹೇಳಿದ್ರು. ಅದೇ ರೀತಿ ಶ್ರೀಕಾಂತ್ ಗೌಡರು ನಮ್ಮ ಮಠಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ರಿ ಅಂದಿದ್ರು. ಆ ಕೆಲಸನೂ ನಾವು ಮಾಡಿ ಕೊಟ್ಟಿದ್ದೀವಿ. ಈಗ ಇನ್ನೊಂದು ಏನಂದ್ರ ನಮ್ಮ ಕೇಶವಣ್ಣವ್ರದ್ದು ಅಂಡಾದ ಹೇಳ್ಯಾರ, 2 ಸಾಲಿದ ಹೇಳಿರಿ. ಆಮ್ಯಾಗ ನಿಮ್ಮ ಶಿವಲಾಲ್ ಗುಡಿಗೂ ಕೊಡ್ತೀನಿ ಅಂತ ಹೇಳಿದ್ದೆ, ಹಾಕಿನದ. ಯಾಕಂದ್ರೆ ಶಿವಲಾಲ್ ಗುಡಿಗೆ ನಾನು 5 ಲಕ್ಷ. ಅದು ಏನಾಗ್ಯದ ಅಂದ್ರೆ ಹೊಟ್ಟೆ ಅನ್ಸಿಟ್ಟು ರಟ್ಟೆಗಿರ್ಲಾರ್ದಂಗೆ ಆಗ್ಯದ. ಯಾಕಂದ್ರೆ ಅಪೋಸಿಷನ್ MLA 5 ಗ್ಯಾರಂಟಿ ಇಂಥದ್ರಾಗ ನನ್ನ ಕ್ಷೇತ್ರದ ಜನರು ಭಾಳ ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿರಿ. ನಿಮ್ಗೆ ಸ್ವಲ್ಪ ಏನಾರ ಮುಟ್ಟಿಸ್ಬೇಕಲ್ಲ, ಆ ನಿಟ್ಟಿನಾಗ ಹೊಂಟಿದ್ದು ನಾನು. ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ನೀವು ಕೇಳಿದಂಥ ಬೇಡಿಕೆಗಳು ಪ್ರಾಮಾಣಿಕವಾಗಿ ಸ್ಪಂದಿಸಿ ಬರುವಂಥ ದಿನ ಬಂದಾಗ 100% ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನ ನಾ ಇಲ್ಲಿ ಹೇಳಿ, ಅದೇ ರೀತಿ ನಮ್ಮೆಲ್ಲ ಮಾತು. ಯಾಕಂದ್ರೆ ಇವತ್ತು ಆಂಟಿಗಾರ ಚೌಡಯ್ಯನ ಜಯಂತಿ ಇಲ್ಲಿ ಮಹಾನ್ ಶರಣರು, ಆ ಶರಣರ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅವರ ಆದರ್ಶಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 2 ತಾಂಡಾ ಶಾಲೆಗಳನ್ನು ನೋಡಿದ್ರೆ ಎಲ್ಲ ಶಿಕ್ಷಕ ಬಂಧುಗಳು ಇಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳಿಗೆ ಶಿಕ್ಷಣ ಜೋಡಿ ಸಂಸ್ಕಾರನು ಕೊಡುವಂತ ಕೆಲಸ ಇಲ್ಲಿ ಮಾಡಾಕತ್ತಾರಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಎಲ್ಲ ಖಾಸಗಿ ಶಾಲೆಗೆ ಹೋಗುವಂತ ಕೆಲಸ ಇವತ್ತು ಬಸ್ಗಳು ಬರ್ತಾವ. ಇಲ್ಲೆಲ್ಲ ಬಸ್ಗಳು ಬಂದು ತಗೊಂಡು ಹೋಗ್ತಾವ. ನಾವು ಸರ್ಕಾರಿ ಶಾಲೆಯಲ್ಲಿ ಇರುವಂತ ಶಿಕ್ಷಕರು ಯಾರಂದ್ರೆ ಮೆರಿಟ್ನ್ಯಾಗ ಪಾಸ್ ಆಗಿ CET ಬರೆದು ಇವರು ಶಿಕ್ಷಕರಾಗಿರ್ತಾರೆ. ಅಲ್ಲಿದ್ದಂತ ಶಿಕ್ಷಕರು ಎಂತಾರಂದ್ರೆ PUC ಫೇಲ್ ಆದವರು, ಡಿಗ್ರಿ ಮುಗಿಸಿದವರು, ಯಾರೋ 3,000-5,000 ಕೊಡೋಣ ಅಲ್ಲಿ ಹೋಗಿರ್ತಾರ. ಆದ್ರೆ ಜನರಿಗೆ ಅದು ಅರ್ಥ ಆಗೋಲ್ಲ. ನಮ್ಮ ಶಿಕ್ಷಣ ಇಲಾಖೆ ನಮ್ಗೆ ಗೊತ್ತಿಲ್ಲ, ಯಾವುದೇ ಸರ್ಕಾರಿಯಲ್ಲಿ ಬಿಸಿ ಊಟ ಕೊಡ್ತದ,
ಸಮವಸ್ತ್ರ ಕೊಡ್ತದ, ಬೂಟ್ ಕೊಡ್ತದ, ಸಾಕ್ಸ್ ಕೊಡ್ತದ, ಪುಸ್ತಕ, ಬ್ಯಾಗ್ ಹಿಡಿದು ಮಧ್ಯಾಹ್ನ ಊಟ ಸಹಿತ ಕೊಡ್ತದ. ಯಾಕೆ ಕೊಡ್ತದ? ಮಕ್ಕಳು ವಂಚಿತರ ಆಗ್ಬಾರ್ದು. ಈ ತಾಂಡಗಳು ಹೆಂಗಂದ್ರೆ ದುಡಿಲಾಕ್ ಹೋಗ್ಬಿಡ್ತಾರ, ಅವಾಗ ಬಿಸಿ ಮಕ್ಕಳಿಗೆ ಊಟದ ತೊಂದರೆ ಆಗ್ಬಾರ್ದಂತ ಇವೆಲ್ಲ ಯೋಜನೆಗಳಂತಂದ. ಅದ್ರ ಜೊತೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಇರ್ತದೆ. ನಾವು ಕಲಿಕಾ ಕಾರ್ಯಕ್ರಮ ಮಾಡ್ತೀವಿ, ಪ್ರತಿಭಾ ಕಾರಂಜಿ ಮಾಡ್ತೀವಿ. ಎದಕ್ಕ? ಮಕ್ಕಳಲ್ಲಿ ಇರುವಂತ ಏನು ಪ್ರತಿಭೆಯನ್ನು ಗುರುತಿಸುವಂತ. ಮತ್ ಇನ್ನೊಂದು ಹೇಳ್ತೀನಿ ನಿಮ್ಗ, ಯಾರು ಇಂಥ ಸಣ್ಣ ಕಲ್ತಾರ ಅವರೇ ಮಹಾನ್ ವ್ಯಕ್ತಿ ಆಗ್ಯಾರ. ಅಬ್ದುಲ್ ಕಲಾಂ ತಗೋರಿ, ಇಂಥಲ್ಲೇ ಕಲ್ತಾರ. ಸರ್ ಏನು ವಿಷಯ ತಗೋರಿ, ಅಂಬೇಡ್ಕರ್ ತಗೋರಿ, ಅವರೆಲ್ಲ ಕರೀಲಿಲ್ಲ, ಇಲ್ಲಿ ಕಲ್ತು ಕಷ್ಟಪಟ್ಟೆ ಆಗ್ಯಾರ. ಅದಕ್ಕ ತಮಗೆಲ್ಲರಿಗೆ ನಾ ಹೇಳೋದಿಷ್ಟೇ, ನಮ್ಮ ಶಿಕ್ಷಣ ಗುಣಮಟ್ಟದ ಇರ್ತದ. ಎಲ್ಲಾ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಮಾಡ್ಬೇಡ್ರಿ. ಅವರು ಕಲೀಲಕ್ಕ ಎಲ್ಲಾ ಹಿರಿಯರಿಗೆ ಮನವಿ ಮಾಡ್ತೀನಿ, ನಿಮ್ಗೆ ಏನ್ ಸೌಕರ್ಯ ಬೇಕು ನೀವು ಸೋರ್ತಾವತ್ ಕೇಳಿರಿ, ಮಾಡೋನು ಶೌಚಾಲಯ ಕೇಳಿರಿ, ಮಾಡಿಕೊಡ್ತೀನಿ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ. ಈಗಾಗಲೇ ಒಂದು ರೂಮ್ನು ಆಗ್ಯದ. ಬರುವಂತ ದಿನಮಾನದಾಗ ನಿಮ್ಮೆಲ್ಲಾ ಕೆಲಸಗಳನ್ನ ಮಾಡಿಕೊಡ್ತೀನಿ. ಮಕ್ಕಳಿಗೆ ಇಲ್ಲಿ ಏನ್ ಇರ್ತದಂದ್ರೆ ನಮ್ಮ ಹಳ್ಳಿಯಲ್ಲಿ ಕಾನ್ವೆಂಟ್ ಸ್ಕೂಲಿಗೆ ಏನ್ ದುರ್ದೈವಶ ಅಂತಂದ್ರ ಬರೇ ಪರ್ಸೆಂಟೇಜ್ ನೋಡ್ತಾರಲ್ಲಿ. 98 ಆಯ್ತ್ರಿ, ನಮ್ಮ ಮಗ 99. ನಾವೆಲ್ಲ ಶಾಲೆ ಕಲ್ಯಾಗ ಪಾಸ್ ಆದ್ರ ಫಸ್ಟ್ ಕ್ಲಾಸ್ ಪೀಡಿ ಅಂತೇವ್. ಇವತ್ತ ಇದು ಟ್ರೆಂಡ್ ಹೋಗ್ಬಿಟ್ಟಂದ್ರೆ ಏನ ಪಾಸ್ ಬರೇ ಪಾಸ್ 8% ಅಂತ ಕೇಳ್ತಾರಿ. ಸ್ಕೋಪ್ ಮಾಡಿದ್ರೆ ಚಲೋ ಆಗ್ತದ. ಬರೇ ಓದ್ 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 ಅಂತ ಹೇಳಿ ಕೆಲವೊಂದು ಏನಾಗ್ಬಿಟ್ಟು ಅಂದ್ರೆ ಮಕ್ಕಳಿಗೆ ತಲೆ ಮ್ಯಾಗ ಭಾರ ಆಗಕತ್ತದ. ಅದ್ರ ರೀತಿ ಇನ್ನೊಂದು ದುರ್ದೈವ ಘಟನೆ ಏನಂದ್ರ, ಶಿಕ್ಷಣ ಕೊಡ್ತೀರಿ, 98% ಮಾಡ್ತೀರಿ, ಸರಿ ಅದ. ಆದ್ರ ಶಿಕ್ಷಣ ಜೋಡಿ ಸಂಸ್ಕಾರ ಇಂಪಾರ್ಟೆಂಟ್ ಅದ. ಮೊನ್ನೆ ಡೆಲ್ಲಿನ ಬಾಂಬ್ ಬ್ಲಾಸ್ಟ್ ಅದು ಯಾರು ಹೊಸ ಡಾಕ್ಟರ್ಗಳು ದುರ್ದೈವ ಸಂಗತಿ. ಅವ್ರೇನ್ ಮೊದ್ಲ ಕಲೀಲಾರ್ದವರು ಅಜ್ಞಾನಿಗಳು ಅಂತ ಹೇಳ್ತೀವಿ. ಬಟ್ ಸಂಸ್ಕಾರ, ಶಿಕ್ಷಣ ಜೋಡಿ ಸಂಸ್ಕಾರನು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಏನನ್ನಂತ ಎಲ್ಲರ ಸಿಕ್ಕಿದ್ರು ಅದು ಕನ್ನಡ ಶಾಲೆ ನಮ್ಮ ಶಾಲೆಗಳಲ್ಲಿ ಅಂತೇಳಿ ಅದಕ್ಕೆ ಏನು ಬಹಳ ಪ್ರೀತಿಯಿಂದ ಕರೆದು ಸನ್ಮಾನ ಮಾಡಿ ಇವತ್ತಿನ ಕಾರ್ಯಕ್ರಮ ನಮ್ಮ ಸಂತು ಬಿಡಲಾಗಿತ್ತು. ನಮಗೆ ಅರ್ಜೆಂಟ್ ಐತಿ, ಸಂತು ಅಂದ್ರು ಬಿಡಲ್ಲವ. ಇಲ್ಲ ನೀವು ಬರ್ಬೇಕಂದ್ರು 2 ದಿವಸ ಟೈಮ್ ಕೊಡೋಣ, ಬರ್ತೀನಿ ಅಂದ್ರು ಕೇಳಾಗ್ತಾ ಇರಲಿಲ್ಲ. ಅದಕ್ಕ ಇವತ್ತು ನನಗಿನ್ನೂ ಮುಂದೆ ಬೆಂಗಳೂರಿಗೆ ಹೋಗೋದಿರೋದ್ರಿಂದ ಇದೊಂದು ಸಂತದ ಮುಗಿಸಿ ಹೋಗುನತ್ತಿ ಮೂರು ಮುಗಿಸಿದೆ ಅನ್ನಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಾಗೂ ಜಗದಂಬ ತಾಯಿಯಲ್ಲಿ ನಮಸ್ಕರಿಸಿ ಇವತ್ತಿನ ನೂತನ ಕೊಠಡಿಯ ಭೂಮಿ ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರಾದಂಥ ಮಳಾರಾಧ್ಯ ಪೂಜ್ಯರ ಪಾದಕಮಲಗಳಲ್ಲಿ ತೀರ್ಥವನ್ನು ನಮಸ್ಕರಿಸಿ ಈ ಕಾರ್ಯಕ್ರಮದ ಇನ್ನೋರ್ವ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರಾದಂಥ ಶಿವಾನಂದ ಮೂರ್ತಿ ಅವರ ಪಾದಕಮಲಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಉಪಸ್ಥಿತಿ ಇರುವಂಥ ಆತ್ಮೀಯರಾದಂಥ ಶೇಖರ್ ಗೌಡ್ರೆ, ಅದೇ ರೀತಿ ಇನ್ನೋರ್ವ ಆತ್ಮೀಯರು ಇದೇ ತಾಂಡದ ಹಿರಿಯರು, ನಮ್ಮ ಹಿರಿಯರು ಆದಂಥ KP ರಾಠೋಡ್ ಅವರೇ ಹಾಗೂ SM ಪಾಟೀಲ್ ಸರ್ ಅವರೇ, ಎಲ್ಲಕ್ಕಿಂತ ಮುಖ್ಯದ ಈ ಸಾಲ SDMC ಅಧ್ಯಕ್ಷರು ಆತ್ಮೀಯರಾದಂಥ ಶೀನಾರಾಮ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಮಲ್ಕಣ್ಣ ಭಾಗ್ಯವರಿ ಅವರೇ, ಅದೇ ರೀತಿ ಶ್ರೀಕಾಂತ್ ಗೌಡ್ರೆ, ಅವರಿವರು ಅನ್ನೋದೇ ಮುಖ್ಯ ಗುರುಗಳ ಆದಿಯಾಗಿ ಎಲ್ಲ ಗುರುವೊಂದಕ್ಕೂ ಮುದ್ದು ವಿದ್ಯಾರ್ಥಿನಿಯರಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೆ ವಂದಿಸಿ ಇವತ್ತಿನ ದಿವಸ ಈ ಶಾಲೆಯಲ್ಲಿ ಬಂದಾಗ ಒಂದು ಏನು ಖುಷಿ ಅಂದ್ರೆ NRAG ಒಳಗೆ ಒಂದು ಅಡುಗೆ ಕೋಣೆ ನಿರ್ಮಾಣ ಮಾಡಿದ್ದು, ಅದೇ ರೀತಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದು ಭಾಳ ಖುಷಿ ತರುವಂಥ ಸಂಗತಿ. ಯಾಕಂದ್ರೆ ಮೂಲಭೂತ ಸೌಕರ್ಯ ನಮ್ಗೆ ಅಡುಗೆ ಕೋಣೆ ಬೇಕು, ಶೌಚಾಲಯ ಬೇಕು. ಆ ಶೌಚಾಲಯಗಳನ್ನು ಇನ್ನೂ ಅವು F&F ಬಿಲ್ ಆಗಿಲ್ಲ, NRAG ಒಳಗೆ ಇರೋದ್ರಿಂದ ಇನ್ನೂ ಬಿಲ್ ಆಗ್ಲಾರ್ದ ಕಾರಣಕ್ಕೆ ಅವು ಅರ್ಧಕ್ಕೆ ನಿಂತಾವೆ. ಇವತ್ತು ಇನ್ನೊಂದು ನಾನು ಹೇಳಿಕ್ಕೆ ಬಯಸ್ತೀನಿ ಸರ್, ನೀವು ಒಮ್ಮೆ ಹೋಲ್ಸೇಲ್ನಾಗ ಭಾಳ ಬೇಡಿಕೆ ಕೊಟ್ಟಿರಿ ನಾನು. ಆದ್ರೆ ನೀವು ಒಂದು ರೂಮ್ ಈಗ ಒಂದು ರೂಮ್ ಮಾಡಿ ಆಮ್ಯಾಗ ಇನ್ನೊಂದು ರಿಪೇರಿ, ಆಮ್ಯಾಗ ಬೋರ್ವೆಲ್ಲು ನೀರು ಇವತ್ತಿ ಅವಶ್ಯಕತೆ ಆದಂಥದ್ದು. ಯಾಕಂದ್ರೆ ನಾನು MLA ಆದಮೇಲೆ ನಮಗೆಲ್ಲ ಗುರ್ತಿರಲಿ, ಸುದಯಕ್ಕೆ TPZP ಗ್ರ್ಯಾಂಟ್ ಇತ್ತು ನಮಗೆ, ಯಾರೂ ಅವ್ರ ಮೆಂಬರ್ಸ್ ಇರಲಿಲ್ಲ. ಆ ಗ್ರ್ಯಾಂಟ್ ಒಳಗೆ ಶಾಲೆ ಕೊಡಲಿಕ್ಕೆ ಅವಕಾಶಗಳಿದ್ದು ನಮಗೆ.
ಅದಕ್ಕೆ ಆ ಶಾಲೆ ಈಗ ಯಾವುದು ನಮ್ಮ ದೇವ್ರ ಅಂಗನವಾಡಿ ಬಂದರೆ ಅದು ತಾಲೂಕ್ ಪಂಚಾಯತಿ ಗ್ರ್ಯಾಂಟ್ನ ಹಾಕೀನಿ. ಅಂದ್ರೆ ಗ್ರ್ಯಾಂಟ್ಗಳು ಯಾವ ಬರ್ತಾವೋ ಅದನ್ನು ಲಭ್ಯತೆನ ಯೂಸ್ ಮಾಡ್ಕೊಳ್ಳೋಂಥದ್ದು. ನಾವು ಇವತ್ತಿನ ಇಲ್ಲಿ ಬಂದೀನಿ, ಮನೆಗೆ ಕೊಡಾಕತ್ತೀರಿ ಅಲ್ಲ, ಒಮ್ಮೆ ಹೋಲ್ಸೇಲ್ನಾಗ ಕೊಡಾಕತ್ತೀರಿ, ಬೋರ್ವೆಲ್ನೂ ಬೇಕತ್ತೀರಿ. ಅದೇ ರೀತಿ ಶಾಲಾ ರಿಪೇರಿ ಆಗ್ಬೇಕಂತ ಹೇಳ್ತೀರಿ, ಸೋರ್ತಾವತ್ ಹೇಳ್ತೀರಿ. ನೀವು ಕೇಳೋದೇನು ನಿಮ್ಮ ಸಂಬಂಧ ಅಲ್ಲ, ಮಕ್ಕಳ ಸಂಬಂಧ. ನನಗೇನು ಶಾಲೆಗಳ ಇವೆಲ್ಲ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಯೊಳಗೆ ಸಿಗಂಗಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ನಮ್ಮ ಹೊನ್ಸಳ್ಳಿ ಸರ್ ಆದಿಯಾಗಿ ಇವರೆಲ್ಲ CET ಒಳಗೆ ರ್ಯಾಂಕಿಂಗ್ ಬಂದು ಪಾಸ್ ಆಗಿ ಮೆರಿಟ್ ಮ್ಯಾಗ ಟೀಚರ್ ಆಗಿ ಬಂದಿರ್ತಾರೆ. ಇವತ್ತು ಚಲೋ ಚಲೋ ಪ್ರೈವೇಟ್ ಸ್ಕೂಲಿಗೆ ಹೋಗಿ ಡಿಗ್ರಿ ಮುಗಿಸ್ದವರು, PUC ಕಲ್ತವ್ರು ಅಂಥವ್ರಿಗೆ 1500 2000 ಕೊಟ್ಟು ಹಚ್ಚಿರ್ತಾರೆ. ನಾವು ನಮ್ಮ ಪ್ರೆಸ್ಟೇಜಕ್ಕೆ ನಮ್ಮ ಮಕ್ಕಳು ಬಸ್ ಹತ್ತಿಸಿ ರೆಡಿ ಮಾಡಿ ಅಲ್ಲಿ ಕಳಿಸ್ತೀವಿ. ಆದ್ರೆ ಇವತ್ತು ಸರ್ಕಾರ ಪುಸ್ತಕ ಪುಕ್ಕಟೆ ಕೊಡ್ತದೆ, ಬ್ಯಾಗ್ ಕೊಡ್ತದೆ, ಸಾಕ್ಸ್ ಶೂ ಕೊಡ್ತದೆ, ಮಧ್ಯಾಹ್ನ ಊಟ ಕೊಡ್ತದೆ. ಇಷ್ಟೆಲ್ಲ ಕೊಟ್ಟರು ಸಹಿತ ನಾವು ಶಿಕ್ಷಣ ಕನ್ನಡ ಶಾಲೆಗೆ ಕಳಿಸೋದಂದ್ರೆ ನಮ್ಮ ಮುಜುಗಾರ. ಆದ್ರೆ ಇವತ್ತಿನ ದಿವಸ ಏನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕಂಥ ಗುಣಮಟ್ಟದ ಶಿಕ್ಷಣ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ, ಕಲಿಕಾ ಮಾಡ್ತೀವಿ. ಅದೇ ರೀತಿ ಪ್ರತಿಭಾ ಕಾರಂಜಿ ಮಾಡ್ತೀವಿ. ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ನಾವು ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತೀವಿ. ಆದ್ರೆ ಇವತ್ತಿನ ದಿವಸ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸಾಕಷ್ಟು ಕಾಳಜಿಯನ್ನು ಇಟ್ಕೊಂಡು ಈ ಶಾಲೆಯನ್ನು ಒಂದು ಒಳ್ಳೆ ರೀತಿಗೆ ಒಳ್ಳೆ ಗುಣಮಟ್ಟಕ್ಕೆ ಒಯ್ಬೇಕನ್ನೋಂಥ ವಿಚಾರ ಇಟ್ಕೊಂಡು ನಮ್ಮ ಅಧ್ಯಕ್ಷರು, ನಮ್ಮ SDMC ಅಧ್ಯಕ್ಷರು ತೀರಾ ಮುಗ್ಧದವರು. ನಮಗೇನಿಲ್ಲರಿ ಶಾಲೆ ಮಾಡಿಕೊಟ್ರೆ ಸಾಕತ್ತ. ಅದಕ್ಕೆ ಇವತ್ತಿನ ದಿವಸ ನಾವು ಯಾವುದೇ ಸರ್ಕಾರ ಇರಲಿ, ಯಾರೇ MLA ಇರಲಿ, ಮತ್ತೊಬ್ಬರಿರಲಿ, ಶಿಕ್ಷಣದಲ್ಲಿ ರಾಜಕಾರಣ ಇವತ್ತಿನ ತನಕ ಮಾಡಿಲ್ಲ. ಏನಿದ್ರು ನಮ್ಮ ಆದ್ಯ ಕರ್ತವ್ಯ ತಿಳ್ಕೊಂಡಿನಿ. ನೀವು ಬೇಡಿಕೆ ಇಟ್ಟಂಥದ್ದು ಭಾಳ ಅರ್ಥಪೂರ್ಣ ಅಂತ ಅದಾವ. 5 ಲಕ್ಷ ಹಾಕಿದ್ರೆ ನಾವೆಲ್ಲ ಮಾಡ್ಕೋತೀವಿ ಅನ್ನೋಂಥ ಮಾತನ್ನು ಹೇಳಿರಿ. ನಾವು ಬರುವಂಥ ದಿನಮಾನದಾಗ ನೀವು ಕೇಳೋದಂತಕ್ಕೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕೊಡುವಂಥ ಕೆಲಸ ನಾವು ಮಾಡ್ತೀನಿ ಅಂತ ಹೇಳಿ ನೀವು ಮೊದಲೇ ಹೇಳಿದ್ರೆ